ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಂತ ಈಗ ಆಲ್ರೆಡಿ ಒಂದಿಷ್ಟು ರಾಜ್ಯ ಸರ್ಕಾರ ಕೂಡ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಇದೆ. ರೈತರ ಭೂಮಿ ವಿಚಾರದಲ್ಲಿ ವಕ್ಕಫ್ ಅಂತ ಒಂದು ಯಾವ್ದೋ ಸುಡುಗಾಡು ಕಾಯ್ದೆ ತಗೊಂಡ್ಬಂದು ಇವತ್ತು ರೈತರಿಗೆ ಗೊತ್ತಿಲ್ಲದೇನೆ ಬೆಳಕರಿ ಅದ್ರೊಳಗಡೆ ಪಾಣಿ ಒಳಗಡೆ ವಕ್ಕಫ್ ಅಂತ ಬರ್ತಾ ಇದೆ. ನಾವು ಬೆಳಿಗ್ಗೆಯಿಂದಲೂ ಒಂದೊಂದು ತಿಂಗಳಗಟ್ಲೆ ಪಾಣಿ ಒಳಗಡೆ ತಿದ್ದುಪಡಿ ಮಾಡ್ರಿ ಅಂದ್ರೆ ಕೃಷಿ ಇಲಾಖೆ ಅಧಿಕಾರಿಗಳು AC ಆಗಿರ್ಲಿ DC ಆಗಿರ್ಲಿ ಅಡ್ಡಾಡಿದ್ರು ಕೂಡ ಆಗದೆ ಇರೋದು ಬೆಳಕರಿ ಅದ್ರ ಒಳಗಡೆ ವಕ್ಕಫ್ ಅಂತ ಬರ್ತಾ ಇದೆ. ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಮಾನ ಮರ್ಯಾದೆ ಇತ್ತು ಅಂದ್ರೆ ಆ ವಕ್ಕಫ್ನ ತೆಗೆದಾಕಿ ಯಾವ ರೈತ ಉಳುಮೆ ಮಾಡ್ತಾ ಇದ್ದಾನೆ ಆ ರೈತನಿಗೆ ಕೊಡಿ, ಆ ಭೂಮಿಯ ರೈತನಿಗೆ ಬಿಟ್ಕೊಡಿ. ಯಾಕಂದ್ರೆ ಉಳುಮೆ ಹೊಡಿ ಅಂತ ಇಂದಿರಾ ಗಾಂಧಿ ಆಗಿನ ಪ್ರಧಾನಮಂತ್ರಿಗಳು ತಂದಿದ್ದಾರೆ. ಅಂತವ್ರಿಗೆ ಇಲ್ಲದೆ ಇರ್ತಕ್ಕಂಥ ಮೇಲೆ ವಕ್ಕಫ್ಗೆ ಅಷ್ಟೊಂದು ಪವರ್ ಕೊಟ್ಟಿದ್ದಾರೆ. ಮೊದಲಿಗೆ ರೈತರಿಗೆ ಭೂಮಿ ಒಳಗಡೆ ಕುಂದಿರ್ತಕ್ಕಂಥ ಇವರಿಗೆ ಸ್ಪೆಷಲ್ ಪವರ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನ ಅವ್ರನ್ನ ಗಡಿಪಾರು ಮಾಡಬೇಕಾಗುತ್ತೆ. ಆದ್ರೆ ರೈತರನ್ನ ಒಕ್ಕಲೆಬ್ಸಕ್ಕೆ ಹೋಗ್ಬೇಡಿ. ರೈತರಿಗೆ ನ್ಯಾಯ ಬೇಕಾಗಿದೆ, ಭೂಮಿ ಉಳಿಸ್ಕೋಬೇಕಾಗಿದೆ. ಅದ್ರ ಜೊತೆಗೆ ಈಗ ಆಲ್ರೆಡಿ ಇನ್ನೂ ಒಂದಿಷ್ಟು ವಿಚಾರಗಳು ಈಗಿನ ರಾಜ್ಯ ಸರ್ಕಾರ ರೈತರ ಗ್ಯಾರಂಟಿಗಳ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಅವ್ರಿಗಿರೋದು ಬರೀ 5 ಗ್ಯಾರಂಟಿಗಳ ಬಗ್ಗೆ. ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರ ಯೋಜನೆಗಳು ಏನೇನು ಬಿಟ್ಟಿದ್ದಾರೆ ರೈತರಿಗೆ ಗೊತ್ತಿಲ್ಲ. ರೈತರಿಗೆಲ್ಲ ಇಲ್ಲಿರ್ತಕ್ಕಂಥ ಕೃಷಿ ಸಚಿವರಿಗೆ ಗೊತ್ತಿಲ್ಲ ಏನೇನು ಭಾಗ್ಯಗಳು ಬಿಟ್ಟಿದೀವಿ ಅಂತ ರೈತರಿಗಾಗಿ. ಅವ್ರಿಗೆ ಗೊತ್ತಿರೋದು ಒಂದೇ